ಇನ್ನು ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದೆ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದೆ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದೆ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದೆ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದೆ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದೆ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ.
ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ. ತೃತೀಯ ಭಾಷೆ ಹಿಂದಿಗೆ ಗ್ರೇಡ ಅಂಕನ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಕೋರ್ಟ್ ಕೂಡ ಶಿಕ್ಷಣ ಇಲಾಖೆಗೆ ಹೇಳಿತು ಅಂಕಗಳನ್ನ ಪರಿಗಣಿಸಬೇಕು, ಅಂಕ ನೀಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಶಿಕ್ಷಣ ಇಲಾಖೆ ಹೇಳಿತ್ತು. ಆದರೆ ಈಗ ಕೋರ್ಟ್ನಲ್ಲಿರುವ ತೃತೀಯ ಭಾಷೆಯ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬವಾಗುವ ಸಾಧ್ಯತೆ ಇದೆ. ಅಂಕ ಪರಿಗಣನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಏಕಸದಸ್ಯ ಪೀಠ. ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿದ ಶಿಕ್ಷಣ ಇಲಾಖೆ. ನಾಳೆ ಮರುಪರಿಶೀಲನಾ ಅರ್ಜಿ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಫಲಿತಾಂಶದ ವಿಳಂಬ ಆಗುವ ಸಾಧ್ಯತೆ ಇದೆ.